program sponsored by Diago Finance. ಈಗ ತಿಂಗಳಿಗೆ 1,00,000 ಖರ್ಚು 20 ವರ್ಷದ ಬಳಿಕ ಎಷ್ಟು ಬೇಕು? ಮಂತ್ಲಿ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಷನ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನೀವು ಈಗ ಪ್ರತಿ ತಿಂಗಳು 1,00,000 ರೂಪಾಯಿಗಳನ್ನು ನಾನಾ ದೈನಂದಿನ ಅಗತ್ಯಗಳಿಗಾಗಿ ಖರ್ಚು ಮಾಡ್ತಾ ಇದ್ದೀರಿ ಎಂದಿಟ್ಕೊಳ್ಳಿ. 20 ವರ್ಷದ ಬಳಿಕ ಇದೇ ಲೈಫ್ ಸ್ಟೈಲ್ನ ಉಳಿಸಿಕೊಳ್ಳಲು ಆಗ ಎಷ್ಟು ಹಣ ಬೇಕಾಗುತ್ತದೆ ಎಂಬುದನ್ನು ಯಾವತ್ತಾದರೂ ಲೆಕ್ಕ ಹಾಕಿದ್ದೀರಾ? ಇಲ್ಲ ಅಂತ ಇದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನೀವು ಪ್ರತಿ ತಿಂಗಳು ಇವಾಗ 1,00,000 ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದೀರಿ. ಅದು ನಿಮಗೆ ಅಭ್ಯಾಸ ಆಗಿದೆ ಅಂತ ಇಟ್ಕೊಳ್ಳಿ. 20 ವರ್ಷಗಳ ಬಳಿಕ ಎಷ್ಟು ಬೇಕಾಗ್ಬೋದು ಅಂತ ಒಮ್ಮೆ ಆದರೂ ಆಲೋಚನೆ ಮಾಡಿದ್ರೆ ನಿಮಗೆ ಅನೇಕ ಅಂಶಗಳು ಗೊತ್ತಾಗುತ್ತೆ. 1,00,000 ರೂಪಾಯಿ ಈಗಿನ ಮಟ್ಟದಲ್ಲಿ ಏನಾಗಿದೆ ಅಂದರೆ, ಒಂದು ಕಂಫರ್ಟಬಲ್ ಆಗಿ ಜೀವನ ನಡೆಸಬೇಕಿದ್ರೆ ಬೇಕಾಗುತ್ತೆ. ಅನೇಕ ಕುಟುಂಬಗಳಿಗೆ ಇವತ್ತು ಬೆಂಗಳೂರು ಅಥವಾ ಮುಂಬೈ ಇತ್ಯಾದಿ ನಗರಗಳಲ್ಲಿ ಅಥವಾ ದೊಡ್ಡ ಪಟ್ಟಣಗಳಲ್ಲಿ ಇರುವವರಿಗೆ ಮಾಸಿಕ ಬಾಡಿಗೆ ಇರ್ಬೋದು, ಶಾಲಾ ಮಕ್ಕಳ ಫೀಸ್ ಇರ್ಬೋದು, ಡೈಲಿ ಖರ್ಚುಗಳು, ತರಕಾರಿ, ಹಣ್ಣು ಹಂಪಲು, ಮನೆಗೆ ಬೇಕಾದಂತಹ ದಿನಸಿ ವಸ್ತುಗಳು ಇತ್ಯಾದಿ, ಮೆಡಿಕಲ್ ಬಿಲ್ಗಳು, ಹೀಗೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ರೈಸಿಂಗ್ ಕಾಸ್ಟ್ ಮತ್ತು ಇನ್ಫ್ಲೇಷನ್ ಎರಡು ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥ ದಿನಗಳು ಇದು. ಹಾಗಾಗಿ ಲಾಂಗ್ ಟರ್ಮ್ನಲ್ಲಿ ಇದೇ ಕಂಫರ್ಟ್ ಲೈಫನ್ನು ಲೀಡ್ ಮಾಡಬೇಕಿದ್ರೆ ಆ್ಯಕ್ಚುಲಿ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಥವಾ ಕೆಳ ಮಧ್ಯಮ ವರ್ಗದ ಆದಾಯ ಇರುವಂತಹ ಒಂದು ಕುಟುಂಬದಲ್ಲಿ ಇವತ್ತು ಮಾಸಿಕ 1,00,000 ರೂಪಾಯಿ ಖರ್ಚು ಮೆಟ್ರೋ ಸಿಟಿಗಳಲ್ಲಿ, ಬ್ಯಾಂಗ್ಳೂರ್ ಇರ್ಬೋದು, ಡೆಲ್ಲಿ ಇರ್ಬೋದು, ಗುರ್ಗಾಂವ್ ಇರ್ಬೋದು, ಅಥವಾ ಈ ಕೋಲ್ಕತ್ತಾ, ಚೆನ್ನೈ, ಬಾಂಬೆ, ಹೀಗೆ ಇತ್ಯಾದಿ ಕಡೆಗಳಲ್ಲಿ ಸಹಜವಾಗಿದೆ. ಕಂಫರ್ಟಬಲ್ ಇನ್ಕಮ್ ಅಂತಂದರೆ 1,00,000 ಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ ಪ್ರತಿ ಕುಟುಂಬಕ್ಕೆ ನಾನು ಹೇಳ್ತಾ ಇರುವಂಥದ್ದು ಅವಶ್ಯಕತೆ ಇದೆ. ಇವತ್ತು ಆ ರೀತಿಯ ಖರ್ಚುಗಳು ಇದ್ದಾವೆ. ಒಂದು ಬೆಂಗಳೂರಿಂದ ನಗರಗಳಲ್ಲಿ 2 BHK ಬಾಡಿಗೆನೇ ಮಿನಿಮಮ್ ಒಂದು 20,000 ಮೇಲೆ ಇದೆ. ಸೊ ಹಾಗಾಗಿ ಇನ್ನು ಕೆಲವು ಕಡೆ ಇನ್ನು ಜಾಸ್ತಿನೇ ಇದೆ, ಅದು ಬೇರೆ ಪ್ರಶ್ನೆ. ನಾನು ಸಾಮಾನ್ಯ ಒಂದು ದರ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಅದ್ರ ಜೊತೆಗೆ ಹೋಮ್ ಲೋನ್ EMI ಇರ್ಬೋದು, ಮಕ್ಕಳ ಶಾಲಾ ಶುಲ್ಕಗಳಿರ್ಬೋದು, ಗ್ರೋಸರೀಸು, ಯುಟಿಲಿಟಿ ಬಿಲ್ಗಳು, ಅದು ಕರೆಂಟ್ ಬಿಲ್ ಇರ್ಬೋದು ಅಥವಾ ನೀರಿನ ಬಿಲ್ ಇರ್ಬೋದು, ಅಥವಾ ಇಂಟರ್ನೆಟ್ ಖರ್ಚುಗಳಿರ್ಬೋದು, ಇತ್ಯಾದಿ ಅನೇಕ ಬಿಲ್ಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಪ್ರತಿ ತಿಂಗಳು ಕಟ್ಟುವಂಥದ್ದು ಇದೆಲ್ಲ ಸೇರಿದಾಗ 1,00,000 ರೂಪಾಯಿ ಇನ್ಕಮ್ ಒಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡಲಿಕ್ಕೆ ನಗರಗಳಲ್ಲಿ ಬೇಕಾಗುವಂಥದ್ದು. ಹೀಗಿದ್ರೂ ಕೂಡ ಏನಾಗುತ್ತೆ, ಸಮ್ಟೈಮ್ ಹೊರಗಡೆ ಏನೋ ಹೋಟೆಲ್ನಲ್ಲಿ, ರೆಸ್ಟೋರೆಂಟಲ್ಲಿ, ಪಬ್ಗಳಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಸಮ್ಟೈಮ್ ಆವಾಗ ಎಡಿಷನಲ್ ಖರ್ಚಾಗುತ್ತೆ. ಆ್ಯನ್ಯುವಲ್ ವೆಕೇಷನ್ ಅಥವಾ ವರ್ಷಕ್ಕೊಮ್ಮೆ ಎಲ್ಲಿಗಾದರೂ ಟೂರ್ ಮಾಡಬೇಕಂತ ಅನಿಸುತ್ತೆ. ಇದೆಲ್ಲ ಎಡಿಷನಲ್ ಖರ್ಚುಗಳು ಕೂಡ ಇದ್ರ ಜೊತೆಗೆ ಸೇರುತ್ತೆ. ಅದೇ ರೀತಿ ಈ ಎಲ್ಲ ಎಡಿಷನಲ್ ಖರ್ಚುಗಳಿಂದಾಗಿ ಈ ಲಾರ್ಜ್ ಸೇವಿಂಗ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಚಾನ್ಸಸ್ಸು ಸಾಧ್ಯ ಆಗುತ್ತೆ. ಸೊ ಅಂಥ ಒಂದು ಪ್ರಶ್ನೆಗಳು ಉಂಟಾಗುತ್ತೆ. 1,00,000ದಲ್ಲಿ ಕೂಡ ಆದಾಯ ಇದ್ರೂ ಕೂಡ ಸಮ್ಟೈಮ್ ಏನಾಗುತ್ತೆ, ಈ ದೊಡ್ಡ ಮಟ್ಟದ ಸೇವಿಂಗ್ಸ್ ಕಷ್ಟ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉಂಟಾಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ಹಾಗಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ. ಇದೇ ಲೈಫ್ ಸ್ಟೈಲ್ನ ಲಾಂಗ್ ಟರ್ಮ್ನಲ್ಲಿ ಮಾಡಬೇಕಿದ್ರೆ ಎಷ್ಟು ಖರ್ಚಾಗುತ್ತೆ? ಇವಾಗ ಹೇಗೋ 1,00,000 ರೂಪಾಯಿ ಇದರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ರಿಯಲ್ ಕ್ವಶನ್ ಏನಪ್ಪ ಅಂತಂದರೆ, ಹೌ ಮಚ್ ಮನಿ ವಿಲ್ ಬಿ ನೀಡೆಡ್ ಟು ಮೇಂಟೈನ್ ದ ಸೇಮ್ ಲೈಫ್ ಸ್ಟೈಲ್ 20 years ಫ್ರಮ್ ನೌ? ಸಹಜವಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಅನೇಕ ಮಂದಿ ಕೇಳ್ಕೊಳ್ತಾ ಇದ್ರೆ, ಜೊತೆಗೆ ಸಮ್ ಟೈಮ್ ಏನಾಗುತ್ತೆ ಅಂದರೆ, ದಿಸ್ ಇಸ್ ವೇರ್ ಮೋಸ್ಟ್ ಪೀಪಲ್ ಗೋ ರಾಂಗ್. ಯಾಕಂತಂದರೆ ಒಂದು ಎಸ್ಟಿಮೇಟ್ ಮಾಡುವಂಥ, ಫ್ಯೂಚರಿಸ್ಟಿಕ್ ಎಸ್ಟಿಮೇಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಗೊತ್ತಾಗಲ್ಲ. ಯಾಕಂದರೆ ನಮ್ಮ ಈಗಿನ ಸ್ಯಾಲ್ರಿ, ಖರ್ಚುಗಳು 20 ವರ್ಷಗಳ ನಂತರ ಹೇಗಿರುತ್ತೋ ಅನ್ನುವಂಥ ಆವಾಗಿನ ರಿಯಲ್ ಸ್ಟೋರಿ ಹೇಗಿರುತ್ತೆ ಅನ್ನೋಂಥದ್ದು ಕೂಡ ಒಂದು ಇದಾದರೆ, ಇನ್ಫ್ಲೇಷನ್ ಮಟ್ಟ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎವರೇಜ್ ಒಂದು 6% ಇನ್ಫ್ಲೇಷನ್ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ನೋಡಿದರೆ ಸರಾಸರಿ 6% ಹಣದುಬ್ಬರವನ್ನು ನಾವು ಗಮನಿಸ್ಬೋದು. ಹಾಗಾಗಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಏನಾಗುತ್ತೆ ಅಂದರೆ, ಸಡನ್ನಾಗಿ ನಮ್ಮ ರಾತ್ರೋರಾತ್ರಿ ನಮ್ಮ ಉಳಿತಾಯವನ್ನು ಅದು ಬರಿದು ಮಾಡುತ್ತೆ, ಪಾಕೆಟನ್ನು ಎಂಟಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆದರೂ ಕೂಡ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಮ್ ಟೈಮ್ ಆಗುತ್ತೆ. ಇಲ್ಲ ಒಂದು ಗ್ರ್ಯಾಜುವಲಿ ಒಂಥರ ಅದು ಇನ್ಫ್ಲೇಷನ್ ಏನು ಮಾಡುತ್ತೆ ಅಂದರೆ, ಒಟ್ಟಾರಾಗಿ ಖರ್ಚುಗಳನ್ನು ಏರಿಸ್ತಾ ಹೋಗುತ್ತೆ. ರಾತ್ರೋರಾತ್ರಿ ಆಗುತ್ತೆ ಅಂತಲ್ಲ, ಆದರೂ ಕೂಡ ಒಂದು ಗ್ರ್ಯಾಜುವಲ್ ನಾ ಹೇಳುವಂಥದ್ದು ಸೈಲೆಂಟಾಗಿ ನಿಮ್ಮ ಖರ್ಚನ್ನು ಅದು ಪ್ರತಿ ವರ್ಷ ಏರಿಸ್ತಾ ಹೋಗುತ್ತೆ. ಸೊ ಇದು ಏನಾಗುತ್ತೆ ಅಂದರೆ, ಕೆಲವೊಂದು ಇನ್ಫ್ಲೇಷನ್ಗಳು ಸಡನ್ನಾಗಿ ಆಗ್ಬೋದು. ಈಗ ಹಾಸ್ಪಿಟಲ್ ಖರ್ಚು ಇಮಿಡಿಯೇಟ್ ಜಾಸ್ತಿ ಆಗುವಂಥದ್ದು ಇರ್ಬೋದು, ಅದು ಹಠಾತ್ ಎಕ್ಸ್ಪೆನ್ಸಿನ ಪರಿಣಾಮ ಇರ್ಬೋದು. ಆದರೆ ಇದಲ್ಲದೆ ನಾನು ಹೇಳುವಂಥದ್ದು
ಓವರಾಲ್ ಆಗಿ ಇದೀಗ ನೋಡಿ, ಈಗ ಶಾಲೆಯ ಫೀಸ್ ಇರ್ಬೋದು, ಅದು ಪ್ರತಿ ವರ್ಷ ಒಂದಷ್ಟು ಸಾವಿರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು LKGಯಿಂದ ಹೈಸ್ಕೂಲ್ನವರೆಗೆ ಗಮನಿಸಿ, ಅಥವಾ ನಂತರ ಕಾಲೇಜು ವಿದ್ಯಾಭ್ಯಾಸ ನೋಡಿ, ಅದು ಪ್ರತಿ ವರ್ಷ ಸಾವಿರ ಏರ್ತಾ ಹೋಗುತ್ತೆ. ಅದೇ ರೀತಿ ಮೆಡಿಕಲ್ ಬಿಲ್ಗಳು ಅದು ಕೂಡ 5%, 10% ಹಾಗೆ ಏರ್ತಾ ಹೋಗುತ್ತೆ. ಸೊ ಈ ರೀತಿಯ ಸಣ್ಣ ಪುಟ್ಟ ಖರ್ಚುಗಳು ಪ್ರತಿ ವರ್ಷ ಏರಿಕೆ ಆಗ್ತಾ ಹೋಗ್ತದೆ. ಇದೆಲ್ಲ ಅಕ್ಯುಮುಲೇಟ್ ಆದಾಗ 20 ವರ್ಷಗಳ ನಂತರ ಏನಾಗ್ಬೋದು ಅನ್ನುವಂಥ ಒಂದು ಯೋಚನೆ ಸಹಜವಾಗಿ ಬಂದೇ ಬರುತ್ತೆ. ಜಾಸ್ತಿ ಇನ್ಕಮ್ ಬೇಕಾಗುತ್ತೆ, ಆದರೆ ಎಷ್ಟು ಜಾಸ್ತಿ ಬೇಕಾಗುತ್ತೆ? ಸೊ ಈ ಒಂದು ಮ್ಯಾಥಮೆಟಿಕ್ಸನ್ನು, ಸಿಂಪಲ್ ಲೆಕ್ಕಾಚಾರವನ್ನು ನೋಡೋಣ. ನೋಡಿ, ಈಗ ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸ್ 1 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಇನ್ಫ್ಲೇಷನ್ ವಾರ್ಷಿಕ 6%, ವರ್ಷಕ್ಕೆ 6% ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಆಗ್ತಾ ಇದೆ ಅಂದ್ಕೊಳ್ಳಿ. ಟೈಮ್ 20 ವರ್ಷಗಳು ಅಂದರೆ, ಸೊ ಈ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಪ್ರಕಾರ ಏನಾಗುತ್ತೆ ಅಂದರೆ, ಇವತ್ತು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಖರ್ಚು ಆಗ್ತಾ ಇದ್ದರೆ 20 ವರ್ಷಗಳ ನಂತರ ಪ್ರತಿ ತಿಂಗಳು 3,20,000 ರೂಪಾಯಿ ಖರ್ಚಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 3,20,000 ರೂಪಾಯಿ ಪ್ರತಿ ತಿಂಗಳು ಇನ್ನು 20 ವರ್ಷಗಳ ನಂತರ ಬೇಕಾಗುತ್ತೆ. ಇವಾಗ 1 ಲಕ್ಷ ರೂಪಾಯಿ ಇದ್ದರೆ, ಸೊ ಅಷ್ಟು ಎಡಿಷನಲ್ ಇನ್ಕಮ್ಗೆ ನಾವು ದಾರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂದರೆ ಈಗಿನ ಲೈಫ್ ಸ್ಟೈಲನ್ನು ಉಳಿಸ್ಕೊಳ್ಳಿಕ್ಕೆ, ಅಂದರೆ ನೋಡಿ, ಈಗ ಪ್ರತಿ ತಿಂಗಳು 1 ಲಕ್ಷ ಅಂದರೆ ವರ್ಷಕ್ಕೆ 12 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದೇ 20 ವರ್ಷಗಳ ನಂತರ 6% ಇನ್ಫ್ಲೇಷನ್ ಲೆಕ್ಕವನ್ನು ನಾವು ಹಿಡಿದುಕೊಂಡ್ರೆ, ಇದೇ ಖರ್ಚುಗಳನ್ನು ಮೇಂಟೈನ್ ಮಾಡಬೇಕಿದ್ರೆ 20 ವರ್ಷಗಳ ನಂತರ ವರ್ಷಕ್ಕೆ 38ರಿಂದ 40 ಲಕ್ಷ ರೂಪಾಯಿ ಬೇಕಾಗುತ್ತೆ. 38ರಿಂದ 40 ಲಕ್ಷ ರೂಪಾಯಿ ಆ್ಯನ್ಯುವಲಿ ಇನ್ಕಮ್ ಬೇಕಾಗುತ್ತೆ. ಹಾಗಾಗಿ ಸೊ ಇದು ಆಗಿನ ಕಾಲಕ್ಕೆ ಅಂತ ದೊಡ್ಡ ಲಕ್ಸುರೀಸ್ ಅಂತ ಅನಿಸ್ಲಿಕ್ಕಿಲ್ಲ, ಆಗಿನ ನೆಸೆಸಿಟಿ ಇರ್ಬೋದು. ಇವಾಗ ಅದು ದೊಡ್ಡ ಮೊತ್ತ ಅಂತ ಅನ್ನಿಸ್ಬೋದು, ಆದರೆ ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರ 6%ಗೆ ಅಡ್ಜಸ್ಟ್ ಮಾಡಿದರೆ ಆ ಮೊತ್ತಕ್ಕೆ ನಾವು ಹೊಂದ್ಕೊಳ್ಬೇಕಾಗುತ್ತೆ, ಆದಾಯದ ಮೂಲವನ್ನು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ತಜ್ಞರು ಹಲವಾರು ಆದಾಯಗಳ ಮೂಲವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಮೇಜರ್ ಮಿಸ್ಕಾನ್ಸೆಪ್ಷನ್ ಏನಿದೆ ಅಂದರೆ, ನಾವು ಯಾತಕ್ಕೋಸ್ಕರ ತಯಾರು ಮಾಡಬೇಕಾಗತ್ತೆ, ನಮಗೆ ಆವಾಗ ಸಂಬಳ ಜಾಸ್ತಿ ಆಗ್ಬೋದು ಅಂತ ಕೂಡ ಅನೇಕ ಮಂದಿ ಜನ ಥಿಂಕ್ ಮಾಡಬಹುದು. ಈ ಖರ್ಚುಗಳು ಜಾಸ್ತಿ ಆದ ಹಾಗೆ ಇದು ಏನು ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಅಫ್ಕೋರ್ಸ್ ಅದ್ರ ಜೊತೆಗೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ದಿನೇ ದಿನೇ ಕಳೆದ ಹಾಗಾಗಿ ಬೇಸಿಕ್ ನೆಸೆಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಮ್ಮ ಅಪೇಕ್ಷೆಗಳು, ನಿರೀಕ್ಷೆಗಳು ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ನೀವು ಒಂದು 60-70ರ ದಶಕಗಳಲ್ಲಿ ಜಾಸ್ತಿ ನೀಡ್ಸೇ ಇರಲಿಲ್ಲ, ಆದರೆ ಇವಾಗ ಎಷ್ಟೊಂದು ಬೇಕಾಗಿದೆ, ಎಷ್ಟೊಂದು ನೀಡ್ಸುಗಳು ಲೆಕ್ಕ ಹಾಕಿದರೆ ದೊಡ್ಡ 10 ಪಟ್ಟಿದೆ ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಮನೆಯ ಬಾಡಿಗೆ ಇರ್ಬೋದು, ನಿರ್ವಹಣಾ ವೆಚ್ಚಗಳಿರ್ಬೋದು, ಅದು ಕೂಡ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಈ 6% ಇನ್ಫ್ಲೇಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಆದರೆ ವರ್ಷ ಹೋದಾಗ ನೋಡಿ, ಎಡಿಷನಲ್ ಆ್ಯಡ್ ಆಗ್ತಾನೆ ಹೋಗುತ್ತೆ ಖರ್ಚುಗಳು. ಟ್ರೀಟ್ಮೆಂಟ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಏಜ್ ಆದಮೇಲೆ 58 ಕ್ರಾಸ್ ಆದಮೇಲೆ ಯಾವಾಗ ಹುಷಾರು ತಪ್ಪದೆ ಹೇಳೋಕ್ಕಾಗಲ್ಲ. ಸೊ ಈ ಹೆಲ್ತ್ ಇನ್ಶೂರೆನ್ಸ್ ಅದು ಕೂಡ ಅದಕ್ಕೆ ಮಾಡುವಂಥ ಖರ್ಚುಗಳಲ್ಲೂ ಕೂಡ 8-10% ಇನ್ಕ್ರೀಸ್ ಆಗ್ಬೋದು. ಮಕ್ಕಳ ಶಾಲಾ ವಿದ್ಯಾಭ್ಯಾಸ, ಅವರ ವಿವಾಹ ಇತ್ಯಾದಿ ಖರ್ಚುಗಳು, ಅವರಿಗೊಂದು ಉದ್ಯೋಗ ಕಲ್ಪಿಸಿ ಸೆಟಲ್ಮೆಂಟ್ ಆಗುವ ತನಕ ಇರುವಂತಹ ಖರ್ಚುಗಳು, ಇದೆಲ್ಲ ಕೂಡ ಆ್ಯಡ್ ಆಗ್ತಾ ಹೋಗ್ತಾ, ಇದೆಲ್ಲ ಮೂರು ಎಕ್ಸ್ಪೆನ್ಸಿವ್ ಆಗುತ್ತೆ. ಪ್ರತಿ ದಿವಸ ಅದು ನಾವು ಖರ್ಚು ಮಾಡುವಂಥದ್ದು ಖರ್ಚು ಮಾಡಲೇಬೇಕಾಗತ್ತೆ. ದಿನಸಿ, ಹಾಲು, ತರಕಾರಿ, ಎಲೆಕ್ಟ್ರಿಸಿಟಿ, ಗ್ಯಾಸ್, ಸಾರಿಗೆ ವ್ಯವಸ್ಥೆ, ಇದೆಲ್ಲದು ಕೂಡ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಮಂತ್ಲಿ ಬಜೆಟ್ ಮೇಲೆ. ಸೊ ಹಾಗಾಗಿ 20 ವರ್ಷಗಳ ನಂತರ, ಇವತ್ತಿಂದ 20 ವರ್ಷಗಳ ನಂತರ ಏನಾಗುತ್ತೆ ಅಂತ ನೋಡಿದ್ರೆ, ಆ ಲಕ್ಸುರಿಯಸ್ ಲೈಫನ್ನು ಅಥವಾ ಒಂದು ಸಾಮಾನ್ಯ ಲೈಫನ್ನು ಲೀಡ್ ಮಾಡಬೇಕಿದ್ರೆ ಹೆಚ್ಚು ಬಿಲ್ ಪಾವತಿಸಬೇಕಾಗುತ್ತೆ, ಹೆಚ್ಚು ಅಮೌಂಟ್ ಬೇಕಾಗುತ್ತೆ. ಈ ಕಹಿ ಸತ್ಯವನ್ನು ಅಥವಾ ಕಟು ವಾಸ್ತವ ಅಂತಲೇ ಹೇಳ್ಬೋದು. ಕಹಿ ಅನ್ನೋದಕ್ಕಿಂತಲೂ ಕೂಡ ವಸ್ತುನಿಷ್ಠ ಅಥವಾ ವಾಸ್ತವ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಇನ್ಫ್ಲೇಷನ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವ ಒಂದು ಸಿಂಪಲ್ ಲೆಕ್ಕಾಚಾರವನ್ನು ಆಗಾಗ ಮಾಡ್ತಾ ಇರುವಂಥದ್ದು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಮಾಡುವಂಥ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ, ಇದನ್ನು ಪರಿಗಣಿಸದಿರುವಂಥದ್ದು, ಇನ್ಫ್ಲೇಷನ್ ಪರಿಗಣಿಸದಿರುವಂಥದ್ದು, ಸುಮ್ಮನೆ ಇರುವಂಥದ್ದು, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡದೇ ಇರುವಂಥದ್ದು. ಸೊ ಹಾಗಾಗಿ ಏನು ಮಾಡಬೇಕು, ನಿವೃತ್ತಿ ಆದಮೇಲೆ ಆಗುವಂಥ ಖರ್ಚುಗಳಿಗೋಸ್ಕರ ಜನ ಏನು ಮಾಡಬೇಕಂತಂದರೆ, ಒಂದು ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಏನಾಗುತ್ತೆ ಅಂದರೆ, ಇವಾಗ 1 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಆಗುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ರಿಟೈರ್ಮೆಂಟ್ ಆದ ನಂತರ ಒಂದು ಸಾಕಷ್ಟು ಆದಾಯ ಬರಬೇಕೆಂದರೆ ಕನಿಷ್ಠ 1 ಕೋಟಿ ರೂಪಾಯಿಯ ಒಂದು ಕಾರ್ಪಸನ್ನು ಬಿಲ್ಡಪ್ ಮಾಡಬೇಕಾಗುತ್ತೆ. ಆವಾಗ ಈ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಆದ ಬಳಿಕ ಈಗಿನ ಲೈಫ್ ಸ್ಟೈಲನ್ನ ಉಳಿಸ್ಕೊಳ್ಬೇಕಿದ್ರೆ
₹1,00,00,000 ಒಂದು ಕಾರ್ಪಸನ್ನು ಅಥವಾ ಒಂದು ಬಂಡವಾಳವನ್ನು, ನಿಧಿಯನ್ನು, ಫಂಡನ್ನು ಮಾಡಬೇಕಾಗತ್ತೆ. ಆ ಒಂದು ಸೇವಿಂಗ್ಸನ್ನು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮೊದಲಿನಿಂದಲೇ ಮಾಡಬೇಕಾಗತ್ತೆ ಅಂತ ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬೇಕಾದಂತಹ ಒಂದು ಗೋಲನ್ನು ಸೆಟ್ ಮಾಡಬೇಕು. ಸೊ ಹಾಗಾಗಿ ಈಗಿನ ಲೈಫ್ ಸ್ಟೈಲ್ ಮತ್ತು ಇನ್ಫ್ಲೇಷನ್ ಎರಡನ್ನ ಲೆಕ್ಕಾಚಾರ ಮಾಡಬೇಕು. ನಮ್ಮ ಪರ್ಚೇಸಿಂಗ್ ಪವರ್, ಮನಿಯ ಪರ್ಚೇಸಿಂಗ್ ಪವರು ಎರೋಡ್ ಆಗುತ್ತೆ, ಕಡಿಮೆ ಆಗುತ್ತಾ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಸೇವಿಂಗ್ಸನ್ನು ಮಾಡಬೇಕು. ಇನ್ಫ್ಲೇಷನ್ನ ಅದು ಬೀಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸರಾಸರಿ ಒಂದು ವಾರ್ಷಿಕ ಇನ್ಫ್ಲೇಷನ್ ರೇಟ್ 6% ಇವಾಗ ಇದೆ ಅಂತ ಇದ್ದರೆ 20 ವರ್ಷಗಳ ನಂತರ ಈ ಲೈಫ್ ಸ್ಟೈಲ್ ₹1,00,000 ಖರ್ಚನ್ನು ಮಾಡಬೇಕಿದ್ರೆ ₹1,00,00,000 ಒಂದು ಇದನ್ನು ಮಾಡಬೇಕಾಗುತ್ತೆ, ಏನು ಫಂಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬಟ್ ಇವಾಗ 1 ಕೋಟಿ ಇದೆ ಅಂದರೆ 20 ವರ್ಷಗಳ ನಂತರ ಅದು 3.2 ಕೋಟಿ ಅಂದರೆ ₹3,20,00,000 ಬೇಕಾಗುತ್ತೆ. ಇವಾಗ ₹1,00,00,000 ಬೇಕಿದ್ರೆ 20 ವರ್ಷಗಳ ನಂತರ ₹3,20,00,000 ಬೇಕಾಗುತ್ತೆ. ಆವಾಗ ಇದೇ ಲೈಫ್ ಸ್ಟೈಲನ್ನು ಅಥವಾ ಇದೇ ಪರ್ಚೇಸಿಂಗ್ ಪವರನ್ನು ಇಟ್ಕೊಳ್ಬೋದು ಅಂತ ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕಾಗಿದ್ರೆ ಸಾಕಷ್ಟು ಉಳಿತಾಯವನ್ನು ಮಾಡಬೇಕಾಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ₹3.2 ಕೋಟಿ ಒಂದು ಕಾರ್ಪಸನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಮುಂದಿನ 20 ವರ್ಷಗಳಲ್ಲಿ ಈ ಒಂದು ₹1,00,000 ಪ್ರತಿ ತಿಂಗಳು ಖರ್ಚು ಮಾಡಬೇಕಿದ್ರೆ ₹1,00,00,000 ಸಾಕಾಗಲ್ಲ. ₹1,00,00,000 ಇವಾಗ ಸಾಕಾಗಿದ್ರೆ 20 ವರ್ಷಗಳ ನಂತರ ₹3.2 ಕೋಟಿ ₹3,20,00,000 ಬೇಕಾಗುತ್ತೆ. ಸೊ ಹಾಗಾಗಿ ನಿವೃತ್ತಿಯ ಒಂದು ರಿಟೈರ್ಮೆಂಟ್ ಪ್ಲಾನಿಂಗನ್ನು ಯಾವತ್ತೂ ಕೂಡ ಮರಿಬಾರ್ದು ಅಂತ ತಜ್ಞರು ಹೇಳ್ತಾರೆ. ಸೊ ಇನ್ನು ಅನೇಕ ಮಂದಿ ಏನು ಹೇಳ್ತಾರೆ ಅಂದರೆ, ಪ್ರತಿ ತಿಂಗಳ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ನಾನು ಯಾಕೆ ಇಷ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಬೇಕಾ ಅಂತ ಅನೇಕ ಮಂದಿ ಕೇಳ್ತಾರೆ. ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು. ಇದೇ ಆ್ಯಕ್ಚುಲಿ ಮಾಡುವಂತಹ ದೊಡ್ಡ ಮಿಸ್ಟೇಕ್. ಯಾಕಂತಂದರೆ ಸ್ಯಾಲ್ರಿ ಪ್ರತಿ ವರ್ಷ ನಾವು ಅಂದ್ಕೊಂಡ ಹಾಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈಗಿನ ಕಾರ್ಪೊರೇಟ್ ವಲಯದಲ್ಲಿ ಪ್ರತಿ ವರ್ಷ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥ ಪ್ರಶ್ನೆ ಬರಲ್ಲ. ಎಷ್ಟು ಸಂದರ್ಭದಲ್ಲಿ ವರ್ಷಗಟ್ಟಲೆ ಸ್ಯಾಲರಿಗಳು ಇನ್ಕ್ರೀಸ್ ಆಗದೇ ಇರುವಂಥದ್ದು ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಉದ್ಯೋಗವೇ ಹೋಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಇವಾಗ ನಿಮ್ಮ ಒಂದು ಉದಾಹರಣೆ ಹೇಳ್ತೀನಿ. ವರ್ಷ 40 ಆಗಿದ್ದರೆ ಸ್ಯಾಲ್ರಿ ಗ್ರೋತ್ ನಂತರ ಯೂಶಲಿ ಏನಾಗುತ್ತೆ, 40 ವರ್ಷಗಳ ನಂತರ ಸ್ಯಾಲ್ರಿಯ ಗ್ರೋತ್ ರೇಟ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹೊಸ ಉದ್ಯೋಗಾವಕಾಶಗಳು ಕೂಡ ಸ್ಲೋಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡುವಂಥದ್ದು ಮತ್ತು ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಏನು ನೀವು ಗಮನಿಸಬೇಕಾದಂದರೆ, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಅಂತಂದರೆ ಕೇವಲ ಜಸ್ಟ್ ಅಬೌಟ್ ಸೆಟ್ಲಿಂಗ್ ಟಾರ್ಗೆಟ್ ನಂಬರ್ ಅಲ್ಲ ಅಂತ. ಇಲ್ಲಿ ಅಂದರೆ ಏನು ಮಾಡಬೇಕು, ಹಣದುಬ್ಬರವನ್ನು ಯಾವ ರೀತಿ ಏರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಫ್ಯೂಚರ್ ಎಕ್ಸ್ಪೆನ್ಸನ್ನು, ಭವಿಷ್ಯದ ಖರ್ಚುಗಳನ್ನು ಮೊದಲೇ ಅಂದಾಜು ಮಾಡಬೇಕು. ಸೊ ಅದಕ್ಕೆ ತಕ್ಕಂತೆ ಆದಷ್ಟು ಬೇಗ ಹೂಡಿಕೆಯನ್ನು ಆರಂಭಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಸೊ ಇದಕ್ಕಾಗಿ ಸಾಕಷ್ಟು ಉತ್ಪನ್ನಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಮ್ಯೂಚುವಲ್ ಫಂಡ್ ಸಿಪ್ ಇರ್ಬೋದು, ಪೆನ್ಷನ್ ಫಂಡ್ಗಳಿರ್ಬೋದು, ಇತ್ಯಾದಿ ಸಾಧನಗಳ ಮೂಲಕ ಹೂಡಿಕೆಯನ್ನು ಆರಂಭಿಸುವುದರಿಂದ, ನಿವೃತ್ತಿಯ ಪ್ಲಾನಿಂಗ್ ಮಾಡೋದರಿಂದ ಸಾಕಷ್ಟು ಅನುಕೂಲ ಇದೆ ಅಂತ ತಜ್ಞರು ಹೇಳ್ತಾರೆ. ವಿಶ್ವವಾಣಿಯಲ್ಲಿ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.